ನಮಸ್ತೆ, ಶುಭ ಸಂಜೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರೀತಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೌ ವಾಸ್ ಯೋರ್ ಡೇ? ಸೊ ಇಟ್ಸ್ ಅ ಸ್ಯಾಟರ್ಡೇ, ಸೊ ಆಬ್ವಿಯಸ್ಲಿ ಯು ಆಲ್ ಮಸ್ಟ್ ಬಿ ವೆರಿ ಎಕ್ಸೈಟೆಡ್, ರೈಟ್? ನಾನಂತೂ ಚಿಕ್ಕವಳಿದ್ದಾಗ ಸ್ಯಾಟರ್ಡೇಸ್ನ ತುಂಬಾ ಇಷ್ಟಪಡ್ತಾ ಇದ್ದೆ. ಬಿಕಾಸ್ ಸ್ಯಾಟರ್ಡೇ ನಾಳೆ ಸಂಡೇ ಅಂತ. ಅಂಡ್ ಸಂಡೇ ಈವ್ನಿಂಗ್ ಬಂತು ಅಂದ್ರೆ ಮತ್ತೆ ಯಥಾ ಪ್ರಕಾರ ನಾಳೆ ಮಂಡೇ ಅನ್ನೋದು ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಹೋಪ್ ಯು ಲವ್ ಸ್ಯಾಟರ್ಡೇಸ್, ಅಲ್ವಾ? ಸ್ಯಾಟರ್ಡೇಸ್ ಅಂದ್ರೆ ಇಷ್ಟನಾ ನಿಮ್ಮೆಲ್ಲರಿಗೂ? ಸೊ ಏನಿದೆ ವೀಕೆಂಡ್ ಪ್ಲಾನ್? ಏನ್ ನಡೀತಾ ಇದೆ ನಿಮ್ ಊರಲ್ಲಿ ಸ್ಪೆಷಲ್ ಈ ಸಂದರ್ಭದಲ್ಲಿ? ಮಳೆ ಇದೆಯಾ? ಓಕೆ, ಮಳೆ ಬರ್ಲಿ ಅಲ್ವಾ? ಸುಮಾರು ದಿನ ಆಯ್ತು ಮಳೆನ ನೋಡ್ದೆ ನಾವು. ಅಂಡ್ ಆಲ್ಮೋಸ್ಟ್ ಒಂದು ಬರಗಾಲ, ಡ್ರಾಟ್ ಕೈಂಡ್ ಆಫ್ ಸಿಚುವೇಶನ್ ಅಲ್ಲಿ ನಾವು ಇದೀವಿ. ಸರಿಯಾದ ರೀತಿಲಿ ಮಳೆ ಬರ್ಲಿ ಅಂಡ್ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಆಶಿಸೋಣ. ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿದಿನ ನಮ್ಮ ಸೆಷನ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಿಷಯದಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಸೆಷನ್ ಅಲ್ಲಿ ನಾವು ಯಾವ ವಿಷಯದ ಬಗ್ಗೆ ತಿಳ್ಕೊಂತಾ ಇದೀವಿ? ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ಸೊ ದಟ್ ಯು ಕ್ಯಾನ್ ಹ್ಯಾವ್ ಅ ವ್ಯೂ ಅಬೌಟ್ ಇಟ್. ಕಾಣಿಸ್ತಾ ಇದೆಯಾ? ನನ್ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಏನಿದು? ಯಾರೊಬ್ಬ ವ್ಯಕ್ತಿ ಕಾಣಿಸ್ತಾರೆ, 3 ಜನ ವ್ಯಕ್ತಿ ಟೀ ಕುಡಿತಾ ಕೂತಿದ್ದಾರೆ, ಏನೋ ಮಾತಾಡ್ತಿದ್ದಾರೆ, ದುಡ್ಡು ವಿಷಯ ಬಂದಿದೆ. ದೇರ್ ಸಮಥಿಂಗ್ ಕಾಲ್ಡ್ ಅಸ್ ಮನಿ ಹಿಯರ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್? ಚಿಕ್ಕವರಿದ್ದಾಗಿಂದ ಕೂಡ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯನ ನಾವು ಕಲಿತಾ ಇದ್ವಿ. ಅದು ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅನ್ನೋದನ್ನ ಕಲಿತಾ ಇದ್ವಿ. ಅಂದ್ರೆ ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ ಅಂತ. ಪ್ರಾಮಾಣಿಕರಾಗಿರುವಂತದ್ದೇನು? ಪ್ರಾಮಾಣಿಕತೆ ಅಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಸತ್ಯವನ್ನು ಹೇಳ್ಬೇಕು, ನಿಷ್ಠೆಯಿಂದ ನಡೆದುಕೊಳ್ಬೇಕು ಮತ್ತು ಮೋಸ ಮಾಡಬಾರ್ದು ಅನ್ನೋದಾಗಿದೆ. ಪುಣ್ಯಕೋಟಿ ಕತೆ ಗೊತ್ತಾ ನಿಮ್ಮೆಲ್ಲರಿಗೂ? ಯಾರು ಪುಣ್ಯಕೋಟಿ ಅಂದ್ರೆ? ಸೀರಿಯಲ್. ಯಾರು ಸೀರಿಯಲ್ ಅಂತ ಹೇಳಿದ್ದು? ಪುಣ್ಯಕೋಟಿ ಕತೆ ಅಂದ್ರೆ ಏನು? ವೆರಿ ಗುಡ್, ಹಸುವಿನ ಕತೆ ಅಲ್ವಾ? ಪ್ರಾಮಾಣಿಕತೆಗೆ, ಸತ್ಯಕ್ಕೆ, ನೀತಿಗೆ ಒಂದು ಆ, ಉತ್ತಮ ಉದಾಹರಣೆ ಅಂತ ಇರುವಂತಹ ಕತೆ. ಅಲ್ಲಿ ನಮ್ಗೆ ಪ್ರಾಮಾಣಿಕತೆ ಅನ್ನೋದು ಎಷ್ಟು ಮುಖ್ಯ. ಸತ್ಯವೇ ನಮ್ಮ ತಾಯಿ ತಂದೆ, ನನ್ನೊಟ್ಟಿಗೆ ಹೇಳಿ. ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನುವಂತಹ ಮಾತಿದೆ ಅಲ್ವಾ? ಆದ್ರಿಂದ ಪ್ರಾಮಾಣಿಕ ವ್ಯಕ್ತಿಗೆ ಎಲ್ಲಾ ಕಡೆ ಉತ್ತಮವಾದಂತಹ ಗೌರವ ಮತ್ತು ನಂಬಿಕೆ ದೊರೆಯುತ್ತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಆಗಿರಬಹುದು, ಮಹಾತ್ಮ ಗಾಂಧೀಜಿ ಆಗಿರಬಹುದು, ಅಥವಾ ಇತ್ತೀಚೆಗಷ್ಟಿದ್ದಂತಹ ಅಣ್ಣಾ ಹಜಾರೆ ಆಗಿರಬಹುದು. ಇವರೆಲ್ಲ ತಮ್ಮ ಪ್ರಾಮಾಣಿಕತೆಯಿಂದಾನೇ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ವ್ಯಕ್ತಿಗಳು. ಕೆಲವೊಮ್ಮೆ ಸತ್ಯವನ್ನ ಹೇಳೋದ್ರಿಂದ ಕೆಲವೊಂದಿಷ್ಟು ಕಷ್ಟಗಳು ಎದುರಾಗಬಹುದು, ತಾತ್ಕಾಲಿಕ ಅಂದ್ರೆ ಟೆಂಪ್ರವರಿ ಪೇನ್ಸ್ ಗಳು ಸಿಗಬಹುದು. ಆದ್ರೆ ಕೊನೆಯಲ್ಲಿ ಸತ್ಯವೇ ಗೆಲ್ಲುತ್ತೆ ಮತ್ತು ಪ್ರಾಮಾಣಿಕ ವ್ಯಕ್ತಿಗೆ ಉತ್ತಮ ಹೆಸರು ಸಿಗುತ್ತೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಸತ್ಯಮೇವ ಜಯತೆ. ಅಂದ್ರೆ ಸತ್ಯಕ್ಕೆ ಯಾವಾಗ್ಲೂ ಗೆಲುವೇ ಸಿಗುತ್ತೆ ಅನ್ನೋದು. ಆದ್ರಿಂದ ಪ್ರಾಮಾಣಿಕತೆ ಅಂದ್ರೆ ಕೇವಲ ಸುಳ್ಳು ಹೇಳ್ದೆ ಇರುವಂತದ್ದಲ್ಲ. ಅದು ನಮ್ಮ ಮಾತು, ನಡೆ, ನುಡಿ ಮತ್ತು ಕಾರ್ಯಗಳಲ್ಲಿ ನಿಷ್ಠೆ ಮತ್ತು ನ್ಯಾಯ ಮತ್ತು ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಜೋರಾಗಿ ಹೇಳಿ, ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ, ವಿಚ್ ಮೀನ್ಸ್ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಸೊ ಬೀಯಿಂಗ್ ಹಾನೆಸ್ಟ್ means always speaking the truth, acting sincerely, and never cheat others. An honest person earns the trust, respect, and love of others. Okay, sometimes telling the truth may seem difficult, but in the end, honesty always brings peace of mind and builds a good character. And very importantly, honesty is not about only telling the truth. It also means by being fair, responsible, keeping promises, and doing the right things even when no one is watching. ಯಾರು ನೋಡ್ದೇ ಇದ್ದಾಗ್ಲೂ ಕೂಡ ಸರಿಯಾದಂತಹ ಕೆಲಸವನ್ನ ಮಾಡ್ಬೇಕು. ಆದ್ರಿಂದ ಮಕ್ಳಿಗೆ ನೀವು ಪರೀಕ್ಷೆಯಲ್ಲಿ ನಕಲು ಮಾಡ್ದೆ ಅಂದ್ರೆ ಕಾಪಿ ಮಾಡ್ದೆ ನಿಮ್ಮ ಜ್ಞಾನದಿಂದ ಉತ್ತರವನ್ನ ಪಡಿಬೇಕು. ಸೊ ಇನ್ ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಫೈಂಡ್ ಹಾನೆಸ್ಟಿ. ಅರ್ಥ ಆಯ್ತಾ? ಪ್ರಾಮಾಣಿಕವಾಗಿ ಇರುವಂತಹ ಮಕ್ಕಳನ್ನ ಎಲ್ಲಾರು ಗೌರವಿಸ್ತಾರೆ. ವೆನ್ ಯು ಆರ್ ಅ ಹಾನೆಸ್ಟಿ ಫಿಲ್ಡ್ ಪರ್ಸನ್, ಎವ್ರಿ ಒನ್ ವಿಲ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯು. ಗಾಟ್ ಇಟ್? ಆದ್ರಿಂದ ಒಳ್ಳೆ ಕೆಲಸವನ್ನ ಮಾಡ್ಬೇಕು. ಮುಂಬರುವ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ಎಲ್ಲ ಒಳ್ಳೊಳ್ಳೆ ಸ್ಟೋರೀಸ್ ಗಳನ್ನ ನಾವು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ರೈಟ್? ಸೊ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ವೆರಿ ವೆರಿ ಗುಡ್. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆಯೇ
ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ. ವೆರಿ ಗುಡ್, ವೆರಿ ವೆಲ್ ಟೋಲ್ಡ್. ಓಕೆ, ಹ್ಯಾವಿಂಗ್ ಸೆಡ್ ದಟ್, ವಿಲ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ, ಐ ರಿಮೆಂಬರ್ ಇನ್ ದ ಲಾಸ್ಟ್ ಸೆಷನ್ ಐ ಹ್ಯಾಡ್ ಗಿವನ್ ಯು ಅನ್ ಅಸೈನ್ಮೆಂಟ್. ಒಂದು ಟಾಸ್ಕ್ ನ ಕೊಟ್ಟಿದ್ದೆ. ವಾಟ್ ಟಾಸ್ಕ್ ಐ ಹ್ಯಾಡ್ ಗಿವನ್ ಯು? ಏನ್ ಅಸೈನ್ಮೆಂಟ್ ಕೊಟ್ಟಿದ್ದೆ ನಾನು ನಿಮ್ಮೆಲ್ಲರಿಗೂ ಹೇಳ್ತೀರಾ? ನಾನ್ ನಿಮ್ಗೆ ಹೇಳಿದ್ದೆ ಒಂದು, ಎಸ್, ಹೂ ಇಸ್ ಗೋಯಿಂಗ್ ಟು ಟೆಲ್ ಮೀ ವಾಟ್ ಅಸೈನ್ಮೆಂಟ್ ಐ ಹ್ಯಾಡ್ ಗಿವನ್ ಯು? ಒಂದು ಮಾತ್ ಮತ್ತೆ ಬಟರ್ಫ್ಲೈ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತ ನಾನು ಕೇಳಿದ್ದೆ. ಹೌದಾ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಚಿಟ್ಟೆ ಮತ್ತು ಸೊ ಎಷ್ಟು ಜನ ಹಾನೆಸ್ಟ್ ಆಗಿ ಟ್ರೈ ಮಾಡಿದೀರಾ ಇದ್ರ ಬಗ್ಗೆ? ಹೌ ಮೆನಿ ಆಫ್ ಯು ಹ್ಯಾವ್ ಟ್ರೈಡ್? If you have tried, it's well and good. If you have not tried, that's fine. But from the next time, whatever assignment we would give you in the class, please make sure you're going to follow it. Okay. Having said that, let me share my screen here. Hope you all can see my screen. There's a beautiful creature here. ಒಂದು ಸುಂದರವಾದಂತಹ ಜೀವಿಯನ್ನ ನಾವು ಕಾಣಬಹುದು ಇಲ್ಲಿ. ಏನಂತ ಕರಿತೀವಿ ನಾವು ಈ ಜೀವಿಯನ್ನ? ಏನಂತ ಕರಿತೀವಿ ನಾವು ಮಕ್ಕಳ ಈ ಜೀವಿಯನ್ನ? ಬಟರ್ಫ್ಲೈ ಅಂತೀವ. ಹೌದಾ? ಬಟರ್ಫ್ಲೈ ಅಂತ ಕರಿತೀವ ಇದನ್ನ ನಾವು? ಪತಂಗ ಅಂತ ಕರಿತೀವಿ ಅಂತ ಕೆಲವರು ಹೇಳ್ತಾ ಇದಾರೆ. ನೌ ಯು ಟೆಲ್ ಮಿ, ಇಸ್ ಇಟ್ ಅ ಬಟರ್ಫ್ಲೈ ಆರ್ ಅ ಪತಂಗ? ಏನಿರಬಹುದು ಇದು? ನೋಡೋಣವಾ? ಅದು ಪತಂಗ, ಇದು ಬಟರ್ಫ್ಲೈ ಅಥವಾ ಚಿಟ್ಟೆ ಆಗಿರುತ್ತೆ. ಓಕೆ, ದಿಸ್ ಇಸ್ ಅ ಮಾತ್, MOTH, ಮಾತ್ ಆರ್ ಪತಂಗ, ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಅ ಬಟರ್ಫ್ಲೈ ಆರ್ ಅ ಚಿಟ್ಟೆ. ಸೊ ನೌ ಲೆಟ್ಸ್ ಜಸ್ಟ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಚಿಟ್ಟೆ ಮತ್ತು ಪತಂಗ, ಬಟರ್ಫ್ಲೈ ಮತ್ತೆ ಮಾತ್, ಇವೆರಡೂ ಕೂಡ ಒಂದೇ ಕೀಟ ಜಾತಿಗೆ, ಒಂದೇ ಫ್ಯಾಮಿಲಿ ಆಫ್ ಇನ್ಸೆಕ್ಟ್, ಲೆಪಿಡೋಪೆಟ್ರಾ ಅನ್ನುವಂತಹ ಜಾತಿಗೆ ಸೇರಿರುವಂಥದ್ದು. ಲೆಪಿಡೋಪೆಟ್ರಾ ಸೇರಿದ್ರು ಅವುಗಳ ದೇಹ ರಚನೆ ಮತ್ತು ಜೀವನ ಶೈಲಿಯಲ್ಲಿ ಪ್ರಮುಖವಾದಂತಹ ವ್ಯತ್ಯಾಸ ಇದೆ. ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ದಿಸ್ ಬಿಲಾಂಗ್ಸ್ ಟು ಸೇಮ್ ಫ್ಯಾಮಿಲಿ ಆಫ್ ಇನ್ಸೆಕ್ಟ್ ಕಾಲ್ಡ್ as ಲೆಪಿಡೋಪೆಟ್ರಾ. LEPIDOPTERA. In the next general knowledge questions, they may ask you. Okay, butterfly and moth, it belongs to which family of insects? Lepidoptera. ಬರ್ಕೊಳ್ಳಿ ಎಲ್ಲಾರು. ಚಿಟ್ಟೆ ಮತ್ತು ಪತಂಗ ಈ ಒಂದು ಜಾತಿಗೆ ಸೇರುತ್ತೆ. ಈಗ ನೀವು ತೋಟದಲ್ಲೋ ಅಥವಾ ಮನೆಯ ದೀಪದ ಬಳಿಯಲ್ಲೋ ಇವುಗಳನ್ನ ನೋಡಿದಾಗ ಸುಲಭವಾಗಿ ಗುರ್ಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದ್ರ ನಡುವೆ ಇರುವಂತಹ ಪ್ರಮುಖ ವ್ಯತ್ಯಾಸಗಳನ್ನ ನಾವು ತಿಳ್ಕೊಂತಾ ಹೋಗೋಣ. ಮೊದಲನೇದು, ಸ್ಪರ್ಶಕಗಳು ಅಥವಾ ಕುಡಿ ಮೀಸೆಗಳು. ಆಂಟೆನಾ, ಆಂಟೆನಾ ಅಂದ್ರೆ ಕುಡಿ ಮೀಸೆಗಳು. ಜಿರಳೆಗಳಿಗೆಲ್ಲ ನೋಡಿರ್ತೀರಾ, ಉದ್ದ ಉದ್ದವಾದಂತಹ ಮೀಸೆಗಳಿರುತ್ತೆ. ಈ ಕ್ಯಾಟ್ ಫಿಶ್ ಅಂತ ಬರುತ್ತೆ. ಹ್ಯಾವ್ ಯು ಸೀನ್ ಕ್ಯಾಟ್ ಫಿಶ್? ಅದಕ್ಕೂ ಕೂಡ ಉದ್ದುದ್ದ ಮೀಸೆಗಳಿರುತ್ತೆ. ಅದೇ ತರ ಈ ಪತಂಗಗಳಿಗೆ, ಚಿಟ್ಟೆಗಳಿಗೆ ಈ ರೀತಿ ಉದ್ದುದ್ದವಾದಂತಹ ಆ ಮೀಸೆಗಳನ್ನ ಕಾಣಬಹುದು. ಇವುಗಳನ್ನ ಗಮನಿಸಿರಬಹುದು. ಇವುಗಳು ಚಿಟ್ಟೆಗಳಲ್ಲಿ ತುಂಬಾ ಉದ್ದವಾಗಿರುತ್ತೆ. ಓಕೆ, ಆ ಕೊನೆಯಲ್ಲಿ ಸಣ್ಣ ಗುಬ್ಬಿಯಂತಹ ಅಥವಾ ಬೆಂಕಿ ಕಡ್ಡಿಯಂತಹ ರಚನೆಯನ್ನ ಹೊಂದಿರುತ್ತೆ. ಇದು ಯಾವ್ದ್ರಲ್ಲಿ? ಚಿಟ್ಟೆಗಳಲ್ಲಿ ಉದ್ದವಾಗಿರುತ್ತೆ, ಬೆಂಕಿ ಕಡ್ಡಿಯಂತಹ ರಚನೆಯನ್ನ ಹೊಂದಿರುತ್ತೆ. ಆದ್ರೆ ಇವು ಸ್ಪರ್ಶಕಗಳು ಅಂದ್ರೆ ಆಂಟೆನಾ ಪಕ್ಷಿಯ ಗರಿಗಳಂತೆ ಅಥವಾ ಬಾಚಣಿಗೆ ಅಂತೆ ಇರುತ್ತೆ. ಅವುಗಳು ಗುಬ್ಬಿ ರೀತಿ ಇರೋದಿಲ್ಲ, ಬಾಚಣಿಗೆ ಅಥವಾ ಒಂದು ಪಕ್ಷಿಯ ರೀತಿಯಲ್ಲಿ ಇರುತ್ತೆ, ಪಕ್ಷಿಯ ಗರಿಗಳ ರೀತಿಯಲ್ಲಿ ಇರುತ್ತೆ. ಯಾವ್ದ್ರಲ್ಲಿ? ಪತಂಗದಲ್ಲಿ, ಮಾತಲ್ಲಿ. ಓಕೆ, ನೆಕ್ಸ್ಟ್ ರೆಸ್ಟಿಂಗ್ ಪೊಸಿಷನ್, ರೆಕ್ಕೆಗಳನ್ನ ಇಟ್ಕೊಳ್ಳುವಂತಹ ಶೈಲಿ ನೋಡಬಹುದು. ಇಲ್ಲಿ ನೋಡಿ, ಇದು ಹೇಗಿದೆ? ಒಂದು ಬಾಚಣಿಗೆ ತರ ಇದೆ ಇದು. ಹೌದಾ? ಇಟ್ ಲುಕ್ಸ್ ಲೈಕ್ ಅ ಬಾಚಣಿಗೆ. ಮತ್ತು ಅವರು ರೆಕ್ಕೆಗಳನ್ನ ಇಟ್ಕೊಳ್ಳುವಂತ ರೀತಿ. ಈ ಚಿಟ್ಟೆಗಳು ಸಾಮಾನ್ಯವಾಗಿ ವಿಶ್ರಾಂತಿ ಪಡೆಯುವಾಗ ತಮ್ಮ ರೆಕ್ಕೆಗಳನ್ನ ಮೇಲ್ಮುಖವಾಗಿ ನೇರವಾಗಿ ಮಡಚಿ ಇಟ್ಕೊಳ್ಳುತ್ತೆ. ಆದ್ರೆ ಪತಂಗಗಳು ತಮ್ಮ ರೆಕ್ಕೆಗಳನ್ನ ದೇಹದ ಮೇಲೆ ಚಪ್ಪಟೆಯಾಗಿ, ನೋಡಿ, ಚಪ್ಪಟೆಯಾಗಿ ಅಥವಾ ಎರಡೂ ಬದಿಗಳಲ್ಲಿ ಹರಡ್ಕೊಂಡಿರುತ್ತೆ. ವಿಮಾನದ ರೆಕ್ಕೆಗಳಂತೆ. ಯು ಕ್ಯಾನ್ ಸಿ ಇಟ್ ಲುಕ್ಸ್ ಲೈಕ್ ಅನ್ ಏರೋಪ್ಲೇನ್ ವಿಂಗ್ಸ್, ಇಸ್ಂಟ್ ಇಟ್? ಡಸಂಟ್ ಇಟ್ ಲುಕ್ ಲೈಕ್ ಏರೋಪ್ಲೇನ್ ವಿಂಗ್ಸ್? ಏರೋಪ್ಲೇನ್ ನ ವಿಮಾನಗಳ ರೆಕ್ಕೆ ಅಂತ ಇರುತ್ತೆ. ಮತ್ತು ಇದರ ದೇಹದ ಆಕಾರ ಮತ್ತು ವಿನ್ಯಾಸದಲ್ಲಿ ಕೂಡ ನಾವು ವ್ಯತ್ಯಾಸವನ್ನ ಕಾಣ್ತಾ ಹೋಗಬಹುದು. ಓಕೆ, ಆದ್ರೆ ಚಿಟ್ಟೆ ನೋಡಿ ಹೇಗಿರುತ್ತೆ? ಈ ತರ ಇರುತ್ತೆ.
ಮೇಲ್ಮುಖವಾಗಿ ಅದು ಇಟ್ಕೊಂಡಿರುತ್ತೆ. ಇನ್ನು ಅವುಗಳ ದೇಹದ ಆಕಾರ ಮತ್ತು ವಿನ್ಯಾಸವನ್ನ ನೋಡಿದಾಗ ಚಿಟ್ಟೆಗಳ ದೇಹ ಉದ್ದವಾಗಿ ತೆಳವಾಗಿ ನಯವಾಗಿ ಇರುತ್ತೆ. ಆ ದೇಹ ಉದ್ದವಾಗಿ ತೆಳುವಾಗಿ ನಯವಾಗಿ ಇರುತ್ತೆ. ಆದ್ರೆ ಪತಂಗಗಳ ದೇಹ ದಪ್ಪವಾಗಿದ್ದು ಮೈ ತುಂಬಾ ಸಣ್ಣ ಕರಡಿ ಅಂತ ರೋಮಗಳು ಇರುತ್ತೆ. ನೋಡಿ, ಅವುಗಳ ದೇಹ ದಪ್ಪವಾಗಿದ್ದು ಮೈ ತುಂಬಾ ಸಣ್ಣ ಕರಡಿಯಂತೆ ರೋಮ, ಅದನ್ನ ನಾವು ತುಪ್ಪಳ ಅಂತ ಕರಿತೀವಿ. ಈ ರೋಮವನ್ನ ಏನಂತೀವಿ ಮಕ್ಕಳೇ? ತುಪ್ಪಳ ಅಂತ ಕರಿತೀವಿ. ಅದರಿಂದ ಕೂಡಿರುತ್ತೆ. ಈ ರೋಮಗಳು ರಾತ್ರಿಯ ಚಳಿಗೆ ಅವುಗಳ ದೇಹವನ್ನ ಬೆಚ್ಚಗೆ ಇಡ್ಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಇಟ್ ಹೆಲ್ಪ್ಸ್ ದಮ್ ಟು ಕೀಪ್ ದಿಯರ್ ಬಾಡಿ ವಾಮ್ ಆಗಿ ಇಡಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನಿದು? ಇದು ಡೇ, ಇದು ನೈಟ್, ಹಗಲು ಮತ್ತೆ ರಾತ್ರಿ. ಚಿಟ್ಟೆಗಳು ಹಗಲಿನಲ್ಲಿ ಸಕ್ರಿಯವಾಗಿರುತ್ತೆ. ದಿಸ್ ಇಸ್ ಫಾರ್ ಬಟರ್ಫ್ಲೈ. ಹಗಲಿನಲ್ಲಿ ಚಿಟ್ಟೆಗಳು ಸಕ್ರಿಯವಾಗಿರುತ್ತೆ. ಹಗಲಿನ ಬೆಳಕಿನಲ್ಲಿ ಸಂಗಾತಿಯನ್ನ ಅಥವಾ ಹೂವನ್ನ ಆಕರ್ಷಿಸುವ ಇವು ಗಾಢವಾದ ಮತ್ತು ಅತ್ಯಂತ ಆಕರ್ಷಕ ಬಣ್ಣಗಳನ್ನ ಹೊಂದಿರುತ್ತೆ. ಬಟರ್ಫ್ಲೈ ಅರಿಂದೇ ಕಲರ್ಫುಲ್, ಆಕರ್ಷಕವಾದಂತಹ ಬಣ್ಣವನ್ನ ಹೊಂದಿರುತ್ತೆ. ಪತಂಗಗಳು ಇವು ಹೆಚ್ಚಾಗಿ ರಾತ್ರಿಯ ವೇಳೆ, ದಿಸ್ ಸೈಡ್ ಬಿಲಾಂಗ್ಸ್ ಟು ಮಾತ್ ಆರ್ ಪತಂಗ. ರಾತ್ರಿಯ ವೇಳೆ ಅದು ಸಕ್ರಿಯವಾಗಿರುತ್ತೆ. ಹಗಲಿನಲ್ಲಿ ಶತ್ರುಗಳಿಂದ ಅಡಗಿಕೊಳ್ಳಲು ಅನುಕೂಲವಾಗುವಂತೆ ಇವು ಕಂದು, ಬೂದು ಅಥವಾ ಬಿಳಿ ಬಣ್ಣದಂತಹ ಮಂದವಾದ ಬಣ್ಣಗಳನ್ನ ಹೊಂದಿರುತ್ತೆ. ನಮ್ಮ ಮನೇಲಿ ಏನಾದ್ರೂ ಈ ಅಕ್ಕಿಗಳನ್ನೆಲ್ಲ ಜಾಸ್ತಿ ಕೂಡಿಟ್ಟಿದ್ರೆ, ರಾಗಿಗಳಿದ್ರೆ, ಭತ್ತದ ಕಾಳುಗಳಿದ್ರೆ ನಾವು ಈ ರೀತಿಯಾದಂತಹ ಬಣ್ಣಗಳನ್ನ ಅಂದ್ರೆ ಅಂತ ಒಂದು ಮಾತ್ಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಪತಂಗಗಳನ್ನ ನಾವು ಕಾಣಬಹುದು. ವಿ ಕಾಲ್ ಇಟ್ ಆಸ್, ನೈಟ್ ಟೈಮ್ ಅಲ್ಲಿ ಎಚ್ಚರ ಆಗಿರೋದ್ರಿಂದ ವಿ ಕಾಲ್ ಇಟ್ ಆಸ್ ನಾಕ್ಟರ್ನಲ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದ್ಯಾ? ಆರ್ ಯು ಏಬಲ್ ಟು ಫಾಲೋ ದಿಸ್? ಈಗ ಇದನ್ನ ಓದಿ ಬಹಳ ಸೂಚ್ಯಕವಾಗಿ. ಪ್ರಕೃತಿಯಲ್ಲಿ ಕೆಲವು ಅಪವಾದಗಳು ಇದೆ. ಉದಾಹರಣೆಗಳು: ಕೆಲವು ಪತಂಗಗಳು ಹಗಲಿನಲ್ಲಿ ಹಾರಾಡುತ್ತೆ ಮತ್ತು ಚಿಟ್ಟೆಗಳಿಗಿಂತ ಅತ್ಯಂತ ಸುಂದರವಾದಂತಹ ಬಣ್ಣಗಳನ್ನ ಹೊಂದಿರುತ್ತೆ. ಆದ್ರೆ ಅವುಗಳ ಸ್ಪರ್ಶಕ ಅಂದ್ರೆ ಆಂಟೆನಾ ಆಕಾರವನ್ನ ನೋಡಿ ಅದು ಚಿಟ್ಟೆನಾ ಅಥವಾ ಪತಂಗವನ್ನ ಅಂತ ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು. ಸೊ ಚಿಟ್ಟೆ ಈ ರೀತಿ ಉದ್ದವಾದಂತಹ ಆಂಟಿನಗಳನ್ನ ಹೊಂದಿರುತ್ತೆ. ಆದ್ರೆ ಮಾತ್ ಅಥವಾ ಪತಂಗ ಈ ರೀತಿ ರೆಕ್ಕೆಯ ರೀತಿಯಲ್ಲಿ ಅವುಗಳ ಒಂದು ಆಂಟೆನಾ ಇರುತ್ತೆ ಅಥವಾ ಸ್ಪರ್ಶಕಗಳು ಇರುತ್ತೆ. ಕ್ಲಿಯರ್? ಅಂಡರ್ಸ್ಟುಡ್? ಇದ್ರ ನಡುವಿನ ವ್ಯತ್ಯಾಸವನ್ನ ನೀವು ಅರ್ಥ ಮಾಡ್ಕೊಂಡ್ರಾ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಐಡೆಂಟಿಫೈ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಬಟರ್ಫ್ಲೈ ಅಂಡ್ ಅ ಮಾತ್? ಚಿಟ್ಟೆ ಮತ್ತು ಪತಂಗದ ನಡುವಿನ ವ್ಯತ್ಯಾಸ ನಿಮ್ಗೆ ಅರ್ಥ ಆಯ್ತಾ ಮಕ್ಕಳೇ? ಎಸ್, ವೆರಿ ಗುಡ್. ಸೊ ಇದು ಇವತ್ತಿನ ಸೆಷನ್ ಅಲ್ಲಿ ನಾವು ಪತಂಗ ಹಾಗೂ ಚಿಟ್ಟೆಯ ನಡುವೆ ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಅಂಡ್ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಕಣ್ಣಿನ ಚಿತ್ರಗಳ ಬಗ್ಗೆ ನಾನು ಹೇಳಿದ್ದೆ. ಈಗ ನೆಕ್ಸ್ಟ್ ಕ್ಲಾಸಿನ ಅಸೈನ್ಮೆಂಟ್ ನಾನು ನಿಮ್ಗೆ ಈ ಕ್ಲಾಸ್ನ ಎಂಡ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಅಸೈನ್ಮೆಂಟ್ ಏನಿರುತ್ತೆ ಅನ್ನೋದನ್ನ ನಾವು ಈ ಕ್ಲಾಸ್ ಎಂಡ್ ಅಲ್ಲಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸ್ ನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಿಮ್ಯುಲೇಷನ್ ವರ್ಚುವಲ್ ಲ್ಯಾಬ್ರೇಟರಿ ಮೂಲಕ ನಾವು ಅರ್ಥ ಮಾಡ್ಕೊಂತಾ ಹೋಗೋಣ ರಿಗಾರ್ಡಿಂಗ್ ಕಲರ್ ವಿಷನ್. ಲೆಟ್ ಮಿ ಕ್ವಿಕ್ಲಿ ಶೇರ್ ಮೈ ಸ್ಕ್ರೀನ್ ಟು ಯು. ಕಾಣಿಸ್ತಾ ಇದೆಯಾ ಎಲ್ಲಾರ್ಗೂ? ಇಲ್ಲಿ ಬಣ್ಣಗಳು ಹಲವಾರು ಬಲ್ಬ್ ಕಲರ್ಗಳಿದೆ. ಬಿಳಿಯ ಬಣ್ಣ ಇದೆ ಇಲ್ಲಿ. ಟಾರ್ಚ್ ಆನ್ ಮಾಡಿದಾಗ ಬಿಳಿ ಬಣ್ಣ ಕಾಣುತ್ತೆ. ಅದೇ ರೀತಿ ಹಲವಾರು ಬಣ್ಣಗಳಿರುತ್ತೆ. ನಾವು ಬಣ್ಣಗಳನ್ನ ಚೇಂಜ್ ಮಾಡ್ತಾ ಹೋಗಬಹುದು. ನೇರಳೆ, ತಿಳಿ ನೇರಳೆ, ನೀಲಿ, ಆಕಾಶ ನೀಲಿ, ಗಿಣಿ ಹಸಿರು, ಹಸಿರು, ಹಳದಿ, ಕೇಸರಿ, ಕೆಂಪು, ಈ ರೀತಿಯಾದಂತಹ ಬಣ್ಣಗಳನ್ನ ನಾವು ನಮ್ಮ ಕಣ್ಣು ಐಡೆಂಟಿಫೈ ಮಾಡ್ತಾ ಹೋಗುತ್ತೆ. ಅದೇ ರೀತಿ ನಾವಿಲ್ಲಿ ಬಣ್ಣಗಳನ್ನ ಕಾಣಬಹುದು ಅಥವಾ ಈ ರೀತಿಯಾಗಿ ಫೋಟಾನ್ಸ್ ಗಳ ಮೂಲಕ ಕೂಡ ನೋಡ್ತಾ ಹೋಗಬಹುದು. ಮಧ್ಯದಲ್ಲಿ ಒಂದು ಫಿಲ್ಟರ್ ನ ಕೂಡ ಹಾಕಿ ನೋಡಬಹುದು. ಬಹಳಷ್ಟು ವ್ಯತ್ಯಾಸಗಳನ್ನ ನಾವಿಲ್ಲಿ ನೋಡ್ತಾ ಹೋಗಬಹುದು ಈ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಅಲ್ಲಿ. ಓಕೆ, ಎಸ್.
ಸೊ ನಮ್ಮ ಕಣ್ಣುಗಳು ಬಣ್ಣಗಳನ್ನ ಹೇಗ್ ನೋಡುತ್ತೆ, ನಮ್ಮ ಕಣ್ಣುಗಳು ಬಣ್ಣಗಳನ್ನ ಹೇಗೆ ಗುರುತಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಕಣ್ಣಿನ ಡಯಾಗ್ರಾಮ್ ಅನ್ನ ಹೇಳ್ಕೊಟ್ಟಾಗ, ಡಯಾಗ್ರಾಮ್ ನ ಲೇಬಲ್ ಮಾಡಕ್ ಹೇಳ್ಕೊಟ್ಟಾಗ, ಕಣ್ಣಿನ ಹಿಂಭಾಗದಲ್ಲಿ ಇರುವಂತಹ ರೆಟಿನಾ ಅನ್ನುವಂಥ ಒಂದು ಸಣ್ಣ ಪರದೆ ಬಗ್ಗೆ ಹೇಳ್ಕೊಟ್ಟಿದೆ. ರೈಟ್. ನಮ್ಮ ಫೋನಿನ ಕ್ಯಾಮ್ರಾ ಯಾವ ರೀತಿ ಸೆನ್ಸರ್ ಕೆಲಸ ಮಾಡುತ್ತೋ ಅದೇ ರೀತಿ ಈ ರೆಟಿನಾವನ್ನ ನಾವು ನೋಡ್ತಾ ಹೋಗಬಹುದು. ಈ ರೆಟಿನಾದಲ್ಲಿ ಬೆಳಕು ಮತ್ತು ಬಣ್ಣಗಳನ್ನ ಪತ್ತೆ ಹಚ್ಚಲು ಎರಡು ಪುಟ್ಟ ಪುಟ್ಟ ಸೈನಿಕರಂತೆ ಕೆಲಸ ಮಾಡುವಂತಹ ರಾಡ್ ಸೆಲ್ಸ್ ಮತ್ತೆ ಕೋನ್ ಸೆಲ್ಸ್ ಇರುತ್ತೆ. ಸೊ ಈ ರೀತಿಯಾಗಿದ್ದಾಗ ಈ ರೆಟಿನಾ, ಕಣ್ಣಿನ ಹಿಂಭಾಗದಲ್ಲಿ ಇರುವಂತಹ ಈ ರೆಟಿನಾ ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ. ದೇರ್ ವಿ ಕ್ಯಾನ್ ಫೈಂಡ್ ರಾಡ್ ಸೆಲ್ಸ್ ಅಂಡ್ ಕೋನ್ ಸೆಲ್ಸ್. ದಂಡಕೋಶಗಳು, ಶಂಕುಕೋಶಗಳನ್ನ ನಾವು ಕಾಣ್ತಾ ಹೋಗಬಹುದು. ಈ ರಾಡ್ ಸೆಲ್ಸ್ ಏನಿದೆಯಲ್ಲ, ಅದು ಬಣ್ಣಗಳನ್ನ ಗುರ್ತಿಸೋಕೆ ಬರೋದಿಲ್ಲ. ಇಟ್ ಕೆನಾಟ್ ಐಡೆಂಟಿಫೈ ಕಲರ್ಸ್. ಆದ್ರೆ ರೂಮಿನಲ್ಲಿ ಬೆಳಕು ಕಡಿಮೆ ಇದ್ದಾಗ ಅಥವಾ ಕತ್ತಲೆ ಇದ್ದಾಗ ವಸ್ತುಗಳನ್ನ ನೋಡ್ಲಿಕ್ಕೆ ಇವರೇ ಸಹಾಯ ಮಾಡ್ತಾರೆ. Sometimes when there is no light also, you'll be able to identify certain objects. That is because of rod cells. Okay. ಈ ಕೋನ್ ಸೆಲ್ಸ್, ಓಕೆ, ಈ ಕೋನ್ ಸೆಲ್ಸ್ ನಾವು ಬಣ್ಣಗಳ ರಾಜರು ಅಂತ ಕರಿತೀವಿ. ದೀಸ್ ಆರ್ ದ ಥಿಂಗ್ಸ್ ದಟ್ ಇಸ್ ಹೆಲ್ಪ್ಫುಲ್ ಫಾರ್ ಅಸ್ ಟು ಐಡೆಂಟಿಫೈ ಡಿಫ್ರೆಂಟ್ ಕಲರ್ಸ್. ನೋಡಿ, ಈ ಟಾರ್ಚ್ ನಿಂದ ಕಣ್ಣಿಗೆ ಕೆಂಪು ಕಲರ್ ಬಿದ್ದಾಗ ಈ ಕೋನ್ ಸೆಲ್ಸ್ ಏನಿದೆಯಲ್ಲ, ವಿ ಕಾಲ್ ಇಟ್ ಆಸ್ ಕಿಂಗ್ ಆಫ್ ಕಲರ್ಸ್. ಇದು ನಮ್ಮ ಕಣ್ಣಿಗೆ ಏನ್ ಮಾಡುತ್ತೆ, ಬಣ್ಣ ಬಣ್ಣದನ್ನ ಪ್ರಪಂಚವನ್ನ ತೋರಿಸುತ್ತೆ. ನಮ್ಮ ಕಣ್ಣುಗಳು 3 ತರಹದ ಕೋನ್ಸ್ ಗಳನ್ನ ಒಳಗೊಂಡಿರುತ್ತೆ. ದಟ್ ವಿಲ್ ಬಿ ಲರ್ನಿಂಗ್ ಲೇಟರ್. ವಿ ಕಾಲ್ ಇಟ್ ಆಸ್ RGB ಅಂತ. ರೆಡ್, ಗ್ರೀನ್, ಬ್ಲೂ. ಕೆಂಪು ಬಣ್ಣದ ಕೋನ್, ಹಸಿರು ಬಣ್ಣದ ಕೋನ್, ನೀಲಿ ಬಣ್ಣದ ಕೋನ್ಗಳನ್ನ ಹೊಂದಿರುತ್ತೆ. ನಮ್ಮ ಮೆದುಳಿನ ಸೂಪರ್ ಮ್ಯಾಜಿಕ್ ಯಾವ ರೀತಿ ಕೆಲಸ ಮಾಡುತ್ತೆ, ನಾವ್ ಈ ಬಣ್ಣಗಳಿಂದ ಯಾವ ರೀತಿ ಆಟಗಳನ್ನ ಆಡಬಹುದು ಅನ್ನೋದನ್ನ ಈ ಪರ್ಟಿಕ್ಯುಲರ್ ಆಗಿರುವಂತಹ ಸಿಮ್ಯುಲೇಷನ್ ನಮ್ಗೆ ತೋರಿಸ್ತಾ ಹೋಗುತ್ತೆ. ಓಕೆ, ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ಲೆಟ್ ಅಸ್ ಗೋ ಫ್ರಮ್ ಸಿಂಗಲ್ ಬಲ್ಬ್ ಅಂಡ್ ದೆನ್ ಲೆಟ್ ಅಸ್ ಗೋ ಟು RGB. ಅಂಡ್ ಈ ಹೇಳ್ಬೇಕು ಮಕ್ಕಳೇ, ಈ ಒಂದು ಸಿಮ್ಯುಲೇಷನ್ ನಮ್ಗೆ ಬೆಳಕು ಹೇಗೆ ಮಿಶ್ರಣ ಆಗುತ್ತೆ ಮತ್ತು ನಮ್ಮ ಕಣ್ಣುಗಳು ವಿವಿಧ ಬಣ್ಣಗಳನ್ನ ಹೇಗೆ ಗುರುತಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ. Time and again I'm repeating, please make sure that we have something called as retina at the back side of our eyes, and it has two important cells. What are them? Rod cells, cone cells. Rod cells ಏನ್ ಕೆಲಸ ಮಾಡುತ್ತೆ? ರಾಡ್ ಅಂದ್ರೆ ದಂಡಕೋಶಗಳು. ದಂಡಕೋಶಗಳು ಏನ್ ಕೆಲಸ ಮಾಡುತ್ತೆ? ಬೆಳಕಿನ ಅನುಪಸ್ಥಿತಿಯಲ್ಲಿ, ಇನ್ ದ ಆಬ್ಸೆನ್ಸ್ ಆಫ್ ಲೈಟ್, ವಿ ವಿಲ್ ಬಿ ಏಬಲ್ ಟು ಐಡೆಂಟಿಫೈ ಸರ್ಟನ್ ಆಬ್ಜೆಕ್ಟ್. ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ರು ಕೂಡ ಕೆಲವೊಂದು ಆಬ್ಜೆಕ್ಟ್ ಗಳನ್ನ ಐಡೆಂಟಿಫೈ ಮಾಡಬಹುದು. ಐಡೆಂಟಿಫೈ ಮಾಡ್ಲಿಕ್ಕೆ ಈ ದಂಡ ಕೋಶಗಳು ಅಥವಾ ರಾಡ್ ಸೆಲ್ಸ್ ನಮ್ಗೆ ಹೆಲ್ಪ್ ಆಗುತ್ತೆ. ಈ ಕೋನ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ಕಿಂಗ್ ಆಫ್ ಕಲರ್ಸ್ ಅಲ್ವಾ? ಈ ಕೋನ್ ಸೆಲ್ಸ್ ಏನ್ ಮಾಡುತ್ತೆ? ದೇ ವಿಲ್ ಬಿ ಏಬಲ್ ಟು ಐಡೆಂಟಿಫೈ ಡಿಫ್ರೆಂಟ್ ಕಲರ್ಸ್, ಹಲವಾರು ಬಣ್ಣಗಳನ್ನ. ಈಗ ನಾನು ಯಾವ ಬಣ್ಣ ಹಾಕಿದೀನಿ ಮಕ್ಕಳೇ? ನೀಲಿ ಬಣ್ಣ ಬಟ್ಟೆಯನ್ನ ಹಾಕಿದೀನಿ ಅಲ್ವಾ? ಇಲ್ಲಿ ನಾನೊಂದು ಪೌಚ್ ಅನ್ನ ಯೂಸ್ ಮಾಡಿದೀನಿ. ಪೌಚ್ ಅನ್ನ ಗಮನಿಸಬಹುದು. ಯಾವ ಬಣ್ಣದಲ್ಲಿದೆ? ಇರ್ಸ ಪಿಂಕ್ ಕಲರ್, ಗುಲಾಬಿ ಬಣ್ಣ ಇದೆ. ಹಿಂಗ್ ಹೋಗ್ತಾ ಹೋಗ್ತಾ ಇಲ್ಲಿ ಸ್ಕೈ ಬ್ಲೂ ಅನ್ನ ನೀವು ಕಾಣ್ತಾ ಹೋಗಬಹುದು. ಓಕೆ, ಯು ಕ್ಯಾನ್ ಸಿ ವೇರಿಯಸ್ ಕಲರ್ ಹಿಯರ್. ಈ ರೀತಿಯಾಗಿ. ಸೊ ಐ ಹ್ಯಾವ್ ಮೈ ಮೌಸ್ ಹಿಯರ್. ಹೋಪ್ ಯು ಕ್ಯಾನ್ ಸಿ ದ ಮೌಸ್. ಎಸ್, ಇದು ಯಾವ ಬಣ್ಣದಲ್ಲಿದೆ? ಕಪ್ಪು ಬಣ್ಣ. ನಮ್ಮ ಕಣ್ಣು ಈ ರೀತಿ ಬಣ್ಣಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕಾರಣಕರ್ತ ಯಾವುದು? ವಿಚ್ ಸೆಲ್ಸ್? ಕೋನ್ ಸೆಲ್ಸ್. ಓಕೆ, ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ವಿಜುವಲೈಸ್. ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಏನಿರುತ್ತೆ? ರೆಟಿನಾದಲ್ಲಿ 2 ರೀತಿ ಕೋಶಗಳಿರುತ್ತೆ. ದಂಡಕೋಶಗಳು, ಆ ನಂತರ ಕೋನ್ ಸೆಲ್ಸ್ ಅನ್ನೋದು ಇರುತ್ತೆ. ಸೊ ಕೋನ್ ಸೆಲ್ಸ್ ಏನ್ ಮಾಡುತ್ತೆ? ನಮ್ಗೆ ಕಣ್ಣಿಗೆ ಬಣ್ಣವನ್ನ ತಂದ್ಕೊಡ್ಲಿಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಓಕೆ, 3 ತರದ ಕೋನ್ ಸೆಲ್ಸ್ ಗಳನ್ನ ನಾವು ನೋಡ್ತಾ ಹೋಗಬಹುದು. ಯಾವ್ದ್ಯಾವ್ದದು? ಕೆಂಪು, ಹಸಿರು, ನೀಲಿ. RGB, ರೆಡ್, ಗ್ರೀನ್, ಬ್ಲೂ. ಸೊ ವಿ ಕಾಲ್ ಇಟ್ ಆಸ್ ಪ್ರೈಮರಿ ಕಲರ್ಸ್. ಕನ್ನಡದಲ್ಲಿ ಒಂದು ಹಾಡಿದೆ ಗೊತ್ತಾ? 7 ಬಣ್ಣ ಸೇರಿ ಕಾಮನ ಬಿಲ್ಲ ಆಯ್ತು, 7 ಸ್ವರಗಳು ಸೇರಿ ಸಂಗೀತವಾಯ್ತು. ಕೇಳಿದಿರಾ ಹಾಡ್ನ? 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಹ್ಯಾವ್ ಯು ಆಲ್ ಹರ್ಡ್ ದಿಸ್ ಸಾಂಗ್? ಕೇಳಿದ್ರಲ್ಲ ಚಿಕ್ಕ ವಯಸ್ಸಿಂದ? 7 ಬಣ್ಣಗಳು ಸೇರಿ ಯಾವ ಬಣ್ಣ ಆಗುತ್ತೆ? ಬಿಳಿಯ ಬಣ್ಣ ಆಗುತ್ತೆ. ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ಇಟ್?
How can the mixture of all the colors can give us white color? These experiment will start and understand through this particular simulation. Clear with this? Can we go back to the simulation, children? Are you able to identify the differences between the rod cells and cone cells, retina, and what does the rod cells do and what does the cone cells do? Thank you for your compliment, students. Yeah. ಸೊ ನಾವಿಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ನಾನು ಏನೇ ಹೇಳಿದ್ರು ನೀವು ವಿಜುವಲೈಸ್ ಮಾಡ್ಕೊಬೇಕಾಗುತ್ತೆ. ಅಂಡ್ ಅಟ್ ದ ಎಂಡ್ ಆಫ್ ದ ಸೆಷನ್ ಯು ಮಸ್ಟ್ ಬಿ ಏಬಲ್ ಟು ಐಡೆಂಟಿಫೈ ದ ಅನಾಟಮಿ ಆಫ್ ಆರ್ ಐಸ್. ಕ್ಲಿಯರ್ ವಿತ್ ದಿಸ್? ಯಾ. ಸೊ ಇವಾಗ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾವು ಈ ಬಣ್ಣಗಳು ಹೇಗೆ ನಮ್ಮ ಕಣ್ಣಿನಿಂದ ಐಡೆಂಟಿಫೈ ಮಾಡಬಹುದು ಅಂತ ನೋಡ್ತೀವಿ. ಸಿಮ್ಯುಲೇಷನ್ ಬೆಳಕು ಹೇಗೆ ಮಿಶ್ರಣವಾಗುತ್ತೆ ಮತ್ತು ನಮ್ಮ ಕಣ್ಣುಗಳು ವಿವಿಧ ಬಣ್ಣಗಳನ್ನ ಹೇಗೆ ಗುರುತಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಒಂದು ಟೆಸ್ಟ್ ಇದೆ, ಸಿಂಗಲ್ ಬಲ್ಬ್ ಸ್ಕ್ರೀನ್ ಟೆಸ್ಟ್. ಅಂದ್ರೆ ಏಕ ಬಲ್ಬ್ ಮತ್ತು ಶೋಧಕ ಫಿಲ್ಟರ್ಗಳು. ಇನ್ ಟುಡೇ ಸೆಷನ್ ನಾವು ಲೆಟಸ್ ಕಂಪ್ಲೀಟ್, ಲೆಟಸ್ ಗೋ ಸ್ಲೋಲಿ. ನಮ್ಗೇನ್ ಭಾವಂತ ಇಲ್ಲ ಬೇಗ ಮಾಡಿ ಮುಗಿಸ್ಬಿಡ್ಬೇಕಂತ, ಸ್ಲೋ ಆಗಿ ಅರ್ಥ ಮಾಡ್ಕೊಳ್ಳೋಣ ಸಿಂಗಲ್ ಬಲ್ಬ್ಗಳನ್ನ ಯಾವ ರೀತಿ ಬಳಸ್ತೀವಿ ಅಂತ. ಇಲ್ಲಿ ಬಿಳಿ ಬೆಳಕು ಅಥವಾ ಯಾವುದೇ ಒಂದು ನಿರ್ದಿಷ್ಟದ ಬಣ್ಣದ ಬೆಳಕು ಬಣ್ಣದ ಫಿಲ್ಟರ್ ಮೂಲಕ ಹಾದು ಹೋಗುವಾಗ ಏನಾಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಓಕೆ, ಈಗ ನೋಡಿ ನಾನು ಬಿಳಿಯ ಬಣ್ಣವನ್ನ ಸೆಲೆಕ್ಟ್ ಮಾಡ್ತೀನಿ. ಬಿಳಿಯ ಬಣ್ಣಕ್ಕೆ ನಾನೀಗ ಇಲ್ಲಿ ಒಂದು ಬಣ್ಣವನ್ನ ಕೊಡ್ತೀನಿ. ಏನಾಗ್ತಾ ಇದೆ, ಈ ಬಿಳಿ ಬಣ್ಣ ಹಸಿರು ಬಣ್ಣದ ಜೊತೆಗೆ ಸೇರಿ ನಮ್ಮ ಕಣ್ಣು ಏನನ್ನ ಐಡೆಂಟಿಫೈ ಮಾಡ್ತಾ ಇದೆ? ಹಸಿರು ಬಣ್ಣ ಅಂತ ಐಡೆಂಟಿಫೈ ಮಾಡ್ತಾ ಇದೆ. ಹಾಗೆ ಹಳದಿ ಬಣ್ಣ, ಹಳದಿ ಬಣ್ಣವನ್ನ ಕೂಡ ನಮ್ಮ ಕಣ್ಣು ಐಡೆಂಟಿಫೈ ಮಾಡ್ತಾ ಇದೆ. ಹಾಗೇನೆ ಕೆಂಪು ಬಣ್ಣ, ಸಯಾನ್ ಕಲರ್ ಅಂತೀವಿ ನಾವಿದ್ನ, ರಾಮ ಗ್ರೀನ್ ಅಂತೀವಲ್ಲ, ಆತರ ಗಾಢವಾದಂತಹ ಕೆಂಪು ಬಣ್ಣ, ಕಂದು ಬಣ್ಣ, ಮರೂನ್ ಕಲರ್, ಎವ್ರಿ ಕಲರ್ our eyes is able to identify with this. Now, if I change the color, ಟಾರ್ಚ್ ಕಲರ್ನ ನಾನು ಬಿಳಿಯ ಬಣ್ಣದಿಂದ ಬೇರೆ ಬಣ್ಣಕ್ಕೆ ಸೇರಿಸಿದಾಗ, ಅರಿಶಿನ ಬಣ್ಣ ಬಂದು ಇಲ್ಲಿ ನೇರಳೆ ಬಣ್ಣ ಬಂದಾಗ ನಮ್ ಕಣ್ಣು ಯಾವ ಬಣ್ಣ ಹೇಳ್ತಾ ಇದೆ? ಯಾವ ಬಣ್ಣನೂ ಕಾಣಿಸ್ತಾ ಇಲ್ಲ. ಟಾರ್ಚ್ ನಮ್ಗೆ ಕಾಣಿಸ್ತಾ ಇಲ್ಲ. ಹಸಿರು ಬಣ್ಣ, ಈಗ ತೀರಾ ನೀಲಿ ಬಣ್ಣ. ಈಗ ನೋಡಿ, ನೀಲಿ ಬಣ್ಣದ ಕುಟುಂಬಕ್ಕೆ ಬಂದಾಗ ಸ್ಲೈಟ್ ಆಗಿ ನಿಮ್ಗೆ ಕಾಣಿಸ್ತಾ ಇದೆ ನೇರಳೆ ಬಣ್ಣ, ಗಾಢವಾದಂತಹ ನೇರಳೆ ಬಣ್ಣ ಸಂಪೂರ್ಣವಾಗಿ ನಿಮ್ಗೆ ಕಾಣ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ವಿ ಕಾಲ್ ಇಟ್ ಆಸ್ ಬಿಳಿ ಬೆಳಕು ಮತ್ತು ಏಕವರ್ಣದ ಬೆಳಕು. ಅಂದ್ರೆ ನೀವು ಈ ಬಲ್ಬ್ ಅನ್ನ ಬಿಳಿ ಬೆಳಕಿನಿಂದ ನೋಡಿದಾಗ, ವೆನ್ ಯು ಸೀ ಇಟ್ ಇನ್ ದ ವೈಟ್ ಕಲರ್, ಇದು ಮಳೆ ಬಿಲ್ಲಿನ ಎಲ್ಲಾ ಬಣ್ಣಗಳನ್ನ ಹೊಂದಿರುತ್ತೆ. As I told, white is the mother of all the colors. ಆದ್ರಿಂದ ಏಕವರ್ಣದ ಬೆಳಕಿಗೆ ಇದು ಬದಲಾಗುತ್ತೆ. ಏಕವರ್ಣದ ಬೆಳಕು, ಪ್ಲೀಸ್ ನೋಟ್ ಡೌನ್ ಚಿಲ್ಡ್ರನ್, ಏಕವರ್ಣದ ಬೆಳಕು ಅಂದ್ರೆ ಮೋನೋಕ್ರೊಮ್ಯಾಟಿಕ್ ಲೈಟ್. Monochromatic light. This you can see in the form of photons also. Please understand the difference here. Clean ಆಗಿ ಅರ್ಥ ಮಾಡ್ಕೊಳ್ಳಿ. Let us go very slowly because this is a very important topic that you need to understand. ಬಿಳಿ ಬಣ್ಣ, ಯಾವ ಬಣ್ಣ ಇದೆ ಇಲ್ಲಿ? ಬಿಳಿ ಬಣ್ಣ. When I turn it into photons, ಏನಿದೆ ಇಲ್ಲಿ? ಹಸಿರು, ಹಳದಿ, ಕೆಂಪು, ನೇರಳೆ, ಎಲ್ಲಾ ಬಣ್ಣಗಳು ಇದೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಎಲ್ಲಾ ಬಣ್ಣಗಳ ತಾಯಿ ಬಣ್ಣ ಬಿಳಿಯ ಬಣ್ಣ ಅನ್ನೋದು ಗೊತ್ತಾಗುತ್ತೆ. ಈ ಚಲಿಸುವ ಬಣ್ಣದ ಚುಕ್ಕೆಗಳ ಮೂಲಕ ನಮ್ಗೆ ಸಣ್ಣ ಸಣ್ಣ ಕಣವಾಗಿ ಕಾಣುತ್ತೆ. ಬೆಳಕು ನಿರಂತರ ಕಿರಣವಾಗಿ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅಂತ. ಫಿಲ್ಟರ್ ಅನ್ನ ಆನ್ ಮಾಡಿದಾಗ ಅದರ ಬಣ್ಣವನ್ನ ನಾವಿಲ್ಲಿ ಗ್ರಹಿಸಬಹುದು. ಯಾವುದೇ ಬಣ್ಣ ಇದ್ರೂ ಕೂಡ ನಮ್ಮ ಕಣ್ಣು ಐಡೆಂಟಿಫೈ ಮಾಡುತ್ತೆ ಯಾವಾಗ ವೈಟ್ ಬಲ್ಬ್ ನ ಹಾಕಿರ್ತೀವಿ. ನಾನು ಅದೇ ಬಣ್ಣದ ಬೆಳಕಕ್ಕೆ ತಿರುಗಿದಾಗ ನಮ್ಮ ಕಣ್ಣು ಐಡೆಂಟಿಫೈ ಮಾಡಲ್ಲ. ನಾನು ಕೆಂಪು ಬಣ್ಣವನ್ನ ಹಾಕಿದಾಗ ಮಾತ್ರ, ಅಥವಾ ಒಂದು ಬಣ್ಣದ ಫ್ಯಾಮಿಲಿಗೆ ಬಂದಾಗ ಮಾತ್ರ ನಮ್ಗಿದು ಅರ್ಥ ಆಗುತ್ತೆ. ಸೊ ಸೈಂಟಿಫಿಕಲಿ ವಿ ಕಾಲ್ ಇಟ್ ಆಸ್ ಸಬ್ಟ್ರಾಕ್ಟಿವ್ ಪ್ರೋಸೆಸ್. ಸಬ್ಟ್ರಾಕ್ಟಿವ್ ಪ್ರೋಸೆಸ್ ಅಂದ್ರೆ ವ್ಯವಕಲನ ಪ್ರಕ್ರಿಯೆ ಅಂತ ಕರಿತೀವಿ. ಒಂದು ಫಿಲ್ಟರ್ ತನ್ನ ಬಣ್ಣವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಬಣ್ಣಗಳನ್ನ ಹೀರಿಕೊಳ್ಳುತ್ತೆ ಮತ್ತು ತನ್ನದೇ ಬಣ್ಣವನ್ನ ಮಾತ್ರ ಹಾದು ಹೋಗಲು, ಯು ಕ್ಯಾನ್ ಸಿ ದ ಟ್ರಾನ್ಸ್ಮಿಷನ್ ಹಿಯರ್, ತನ್ನದೇ ಬಣ್ಣವನ್ನ ಮಾತ್ರ ಹಾದು ಹೋಗಲು ಬಿಡುತ್ತೆ ಅಂತ ಹೇಳಿದಾಗ ವಿ ಕಾಲ್ ಇಟ್ ಆಸ್ ಸಬ್ಟ್ರಾಕ್ಟಿವ್ ಪ್ರೋಸೆಸ್ ಅಥವಾ ವ್ಯವಕಲನ ಪ್ರಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ, ಬಿಳಿ ಬೆಳಕಿನ ಮುಂದೆ ತಂಪು ರೆಡ್ ಫಿಲ್ಟರ್ ಇಟ್ಟರೆ ನೀಲಿ ಮತ್ತು ಹಸಿರು ಫೋಟೋನ್ಗಳನ್ನ ತಡೆದು ಕೇವಲ ಕೆಂಪು ಫೋಟೋನ್ ಮಾತ್ರ ಮನುಷ್ಯನ ಕಣ್ಣಿಗೆ ತಲುಪುತ್ತೆ. ಲೆಟ್ ಅಸ್ ಡೂ ದಿಸ್ ಎಕ್ಸ್ಪೆರಿಮೆಂಟ್. ವೈಟ್ ನ ಇಡ್ತೀನಿ ನಾನಿಲ್ಲಿ, ಕೆಂಪನ್ನ ಇಟ್ರೆ ಸಿ ಯು ಕ್ಯಾನ್ ಸಿ ಹಿಯರ್ ಗ್ರೀನ್, ಬ್ಲೂ, ಯೆಲ್ಲೋ, ದೇ ಆರ್ ಸೋ ಮೆನಿ ಕಲರ್ಸ್ ದಟ್ ಇಸ್ ಕಮಿಂಗ್ ಅಲ್ವಾ. ಆದ್ರೆ ಇಲ್ಲಿ ಏನ್ ಹೋಗ್ತಾ ಇದರಿಂದ ಬರೀ ಕೆಂಪು ಮಾತ್ರ ನಿಮ್ಮ ಕಣ್ಣು ಗ್ರಹಿಸುತ್ತೆ. ನಾವು ಐ ಶಿಫ್ಟ್ ದಿಸ್ ಟು ಗ್ರೀನ್.
ಇಲ್ಲಿ ಏನಾಗ್ತಾ ಇದೆ, ಹಿಯರ್ ಯು ಕ್ಯಾನ್ ಸಿ ವೇರಿಯಸ್ ಕಲರ್, ಎಷ್ಟೋ ಬಣ್ಣಗಳನ್ನ ಕಾಣಬಹುದು. ಆದ್ರೆ ಕಣ್ಣು ಯಾವ್ದನ್ನ ಗ್ರಹಿಸ್ತಾ ಇದೆ? ಹಸಿರು ಬಣ್ಣವನ್ನ ಮಾತ್ರ ಗ್ರಹಿಸ್ತಾ ಇದೆ. ಇಲ್ಲಿ ತಿಳಿ ನೇರಳೆ, ಇಲ್ಲಿ ಬಣ್ಣಗಳು ಎಷ್ಟೊಂದು ಬರ್ತಾ ಇದೆ, ಕಣ್ಣು ಯಾವ್ದನ್ನ ಗ್ರಹಿಸ್ತಾ ಇದೆ? ನೇರಳೆ. ಅದೇ ನಾನು ಬೇರೆ ಬಣ್ಣವನ್ನ ಹಾಕಿದಾಗ ಇಲ್ಲಿಗೆ ಅದು ಸ್ಟಾಪ್ ಆಗಿ ನಿಲ್ತಾ ಇದೆ, ಕಣ್ಣು ಯಾವುದೇ ಬಣ್ಣವನ್ನ ಗ್ರಹಿಸ್ಲಿಕ್ಕೆ ಆಗೋಲ್ಲ. ವಿ ಕಾಲ್ ದಿಸ್ ಪ್ರೋಸೆಸ್ ಆಸ್ ವ್ಯವಕಲನ ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆನ ವ್ಯವಕಲನ ಪ್ರಕ್ರಿಯೆ ಅಥವಾ ಸಬ್ಟ್ರಾಕ್ಟಿವ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಲೆಟ್ ಅಸ್ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಸಬ್ಟ್ರಾಕ್ಟಿವ್ ಪ್ರೋಸೆಸ್ ಮೋರ್ ಇನ್ ಆರ್ ನೆಕ್ಸ್ಟ್ ಸೆಷನ್ ಅಂತ ಹೇಳ್ತಾ, ನಾವು ಇನ್ ಟುಡೇಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಶೋ ಯು we'll go to our next part, that is regarding the critical thinking. Hope you are able to understand, right? We are going it very slowly, children, because rather than you understanding or rushing towards the topic, I want you all to understand the topic clearly. Clear with this? Now let me share my screen. ಯಾರಿಗಾದ್ರೂ ಎಲ್ಲಾದ್ರೂ ತುಂಬಾ ಧಾವಂತವಾಗ್ತಾ ಇದೆ ಅಂತ ಅನ್ಸಿದ್ರೆ, or if you find it is to be too fast or too slow, please make a note of it. Okay, we will make sure our session is understandable in a very clear way. Okay, now let me share my screen. ಕಾಣಿಸುತ್ತಾ? ಇಲ್ಲಿ ಏನ್ ಕಾಣ್ತಾ ಇದೆ? ಒಂದ್ ಪುಟ್ಟ ಬಾಲಕ, ನಿಮ್ ತರನೇ ಒಂದ್ ಚಿಕ್ಕ ಹುಡುಗ ಒಂದ್ ಬೌಲ್ ನ ಇಟ್ಕೊಂಡು ನಿಂತಿದ್ದಾನೆ. ಬಟ್ ಇದು ಬರೀ ಬೌಲು, ಸಾಮಾನ್ಯ ಬೌಲ್ ಅಲ್ಲ. ಈ ಬೌಲಲ್ಲಿ ಏನಾಗಿರುತ್ತೆ ನೋಡೋಣ. ಈ ಹುಡುಗ ಇದನ್ನಲ್ಲ, ಇವನ್ ಹೆಸರು ರಮೇಶ್ ಅಂತ. ಚೆನ್ನಾಗಿದೆಯಾ ಹೆಸರು? ರಮೇಶ್. ರಮೇಶ್ ಏನ್ ಮಾಡ್ತಾನೆ? ರಮೇಶನ ಬಳಿ ಮರಳು, ಉಪ್ಪು ಮತ್ತು ಕಬ್ಬಿಣದ ಸಣ್ಣ ಮೊಳೆಗಳು ಒಟ್ಟಿಗೆ ಮಿಶ್ರಣವಾಗಿರುವಂತ ಒಂದು ಪಾತ್ರೆ ಇದೆ. ಒಂದ್ ಪಾತ್ರೆಯಲ್ಲಿ ಉಪ್ಪಿದೆ, ಕಬ್ಬಿಣ ಇರುತ್ತೆ, ಮತ್ತೆ ಸಣ್ಣ ಸ್ಯಾಂಡ್, ಮರಳು ಇರುತ್ತೆ. ಮರಳು ಅಂದ್ರೆ ಸ್ಯಾಂಡ್, ಉಪ್ಪು ಅಂದ್ರೆ ಸಾಲ್ಟ್, ಮತ್ತೆ ಕಬ್ಬಿಣದ ಸಣ್ಣ ಮೊಳೆಗಳು, ಐರನ್ ಫಿಲ್ಲಿಂಗ್ಸ್ ಗಳಿರುತ್ತೆ. ಇವುಗಳನ್ನ ಒಂದೊಂದಾಗಿ ಬೇರ್ಪಡಿಸ್ಬೇಕು. ಏನೇನ್ ಮಾಡ್ತಾನೆ, ಯಾವ್ಯಾವ ಹಂತವನ್ನ ಅವ್ನ್ ಫಾಲೋ ಮಾಡ್ತಾನೆ ನೋಡೋಣ. ಫಸ್ಟ್ ಒಂದ್ ಮ್ಯಾಗ್ನೆಟ್ ನ ತಗೊಂಡ್ಬರ್ತಾನೆ. ಮ್ಯಾಗ್ನೆಟ್ ನ ತಗೊಂಡ್ಬಂದು ಈ ಐರನ್ ಅನ್ನ ಅವನು ಸಪರೇಟ್ ಮಾಡ್ತಾನೆ. ಓಕೆನಾ? ಸೆಕೆಂಡ್, ಕಾಂತ ಅಂದ್ರೆ ಮ್ಯಾಗ್ನೆಟ್ ಅನ್ನ ಬಳಸಿ ಕಬ್ಬಿಣದ ಮೊಳೆಗಳನ್ನ ಬೇರ್ಪಡಿಸ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ ರಮೇಶು? ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಫಿಲ್ಟ್ರೇಷನ್ ಮಾಡ್ತಾ ಇದ್ದಾನೆ. ಸೊ ಫಿಲ್ಟ್ರೇಷನ್ ಮೂಲಕ ಉಳಿದ ಮಿಶ್ರಣಕ್ಕೆ ನೀರನ್ನ ಸೇರಿಸಿ ಚೆನ್ನಾಗಿ ಕಲಕಿ ನಂತರ ಸೋಸುವಿಕೆ, ಫಿಲ್ಟ್ರೇಷನ್ ಕ್ರಿಯೆ ಮೂಲಕ ಈ ಮರಳನ್ನ ಬೇರೆ ಪಡಿಸ್ತಾನೆ. ಬೇರೆ ಸ್ಯಾಂಡ್ ಅಲ್ವಾ? ಸ್ಯಾಂಡ್ ಏನೇನಿತ್ತು? ಸ್ಯಾಂಡ್, ಐರನ್ ಫೈಲಿಂಗ್ಸ್ ಮತ್ತೆ ಸಾಲ್ಟ್ ಇತ್ತು. ಈಗ ಅವನು ಐರನ್ ಫೈಲಿಂಗ್ಸ್ ನ ಮ್ಯಾಗ್ನೆಟ್ ಇಂದ ಬೇರ್ಪಡಿಸ್ಬಿಟ್ಟ. ಈ ಸ್ಯಾಂಡ್, ಮರಳನ್ನ ಫಿಲ್ಟ್ರೇಷನ್ ಪ್ರೋಸೆಸ್ ಮೂಲಕ ಬೇರ್ಪಡಿಸ್ಬಿಟ್ಟ. ನೋಡಿದ್ರ ಎಷ್ಟು ಬುದ್ಧಿವಂತ ಇದ್ದಾನೆ ರಮೇಶು. ಈಗ ಕೊನೆಯಲ್ಲಿ ಉಳಿದ ದ್ರಾವಣದಿಂದ ಉಪ್ಪನ್ನ ಪಡೆಯಲು ಅವ್ನು ಯಾವ ವಿಧಾನ ಬಳಸ್ಬೇಕು? ಏನ್ ಮಾಡ್ಬೇಕು? ಇವಾಗ ನಾವಿಂಗ ಈ ಐರನ್ ಕಬ್ಬಿಣವನ್ನ ಕಾಂತಗಳಿಂದ ನಾವು ಬೇರ್ಪಡಿಸ್ಬಿಟ್ವಪ್ಪ. ಹಾಗೇನೆ ಈ ಸ್ಯಾಂಡ್ ಅಂದ್ರೆ ಮರಳನ್ನ ನಾವು ಫಿಲ್ಟ್ರೇಷನ್ ಪ್ರೋಸೆಸ್ ಮೂಲಕ ಬೇರ್ಪಡಿಸ್ಬಿಟ್ವಿ. ಆದ್ರೆ ಉಪ್ಪು ಪಡಿಲಿಕ್ಕೆ ಅವನ್ ಏನ್ ಮಾಡ್ಬೇಕು? ಈ ಇಡೀ ಪ್ರಕ್ರಿಯೆಯಲ್ಲಿ ಉಪ್ಪು ಮತ್ತು ಮರಳಿನ ಯಾವ ಗುಣಲಕ್ಷಣವನ್ನ ಬಳಸಿ ಅವುಗಳನ್ನ ಬೇರ್ಪಡಿಸಲಾಯ್ತು? ಸ್ವಲ್ಪ ತಲೆಗೆ ಕೆಲಸ ಕೊಡಿ. ಓಕೆ, ಒಂದ್ ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡ್ತಾ ಇದ್ದಾನೆ ಅವನ್ ಇಲ್ಲಿ ಅಂತ. ಸ್ಟಾರ್ಟ್ ಥಿಂಕಿಂಗ್, ವಾಟ್ ಇಸ್ ಹಿ ಡೂಯಿಂಗ್? ಹೌ ಕ್ಯಾನ್ ಹಿ ಚೇಂಜ್ ನೌ? ಹೌ ಕ್ಯಾನ್ ಹಿ ಫಿಲ್ಟರ್ ದ ಸಾಲ್ಟ್ ನೌ? ಉಪ್ಪನ್ನ ಹೇಗೆ ಅವ್ನು ಬೇರ್ಪಡಿಸಬಹುದು ನೋಡೋಣವಾ, ಹೇಗ್ ಬೇರ್ಪಡಿಸಬಹುದು ಅಂತ. ಏನಾಗ್ತಾ ಇದೆ ಇಲ್ಲಿ? ಏನ್ ಮಾಡ್ತಾ ಇದೆ? ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟು ಏನಾಗ್ತಾ ಇದೆ ಇಲ್ಲಿ? ಏನಂತೀವಿ ನಾವ್ ಈ ಪ್ರೋಸೆಸ್ಗೆ? ವೆರಿ ಗುಡ್, ಬಾಷ್ಪೀಕರಣ ಅಥವಾ ಇವಾಪರೇಷನ್. ಹಂತ 3ರಲ್ಲಿ ರಮೇಶನು ಉಪ್ಪನ್ನ ಪಡಿಲಿಕ್ಕೆ ಬಾಷ್ಪೀಕರಣ ಅಥವಾ ಎವಾಪರೇಷನ್ ವಿಧಾನವನ್ನ ಬಳಸಬೇಕು. ನೀರನ್ನ ಚೆನ್ನಾಗಿ ಕಾಯಿಸಿ, ಈ ರೀತಿ ನೀರನ್ನ ಚೆನ್ನಾಗಿ ಕಾಯಿಸಿ ಅದು ಆವಿಯಾಗಿಸಿದಾಗ ವೆನ್ ಇಟ್ ಎವಾಪರೇಟ್ಸ್, ಉಪ್ಪು ಪಾತ್ರೆಯ ತಳದಲ್ಲಿ ಉಳಿಯುತ್ತೆ. The residue of salt will start staying at the bottom of the pot. ಆದ್ರಿಂದ ಈ ಪ್ರಕ್ರಿಯೆಯಲ್ಲಿ ವಸ್ತುಗಳ ಕರಗುವ ಗುಣವನ್ನ ಬಳಸಿಕೊಳ್ಳಲಾಗಿದೆ. ಯಾವ್ಯಾವ ವಸ್ತು ಹೇಗೆ ಬೇರ್ಪಡಿಸಬಹುದು ಅಂತ. ವಿ ಕಾಲ್ ಇಟ್ ಆಸ್ ಸಪರೇಷನ್ ಪ್ರೋಸೆಸ್. ಉಪ್ಪು ನೀರಿನಲ್ಲಿ ಸುಲಭವಾಗಿ ಕರಗುತ್ತೆ, ಆದ್ರೆ ಮರಳು ನೀರಿನಲ್ಲಿ ಕರಗೋದಿಲ್ಲ. ಇಟ್ ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್, ಸ್ಯಾಂಡ್.
ಈ ಭೌತಿಕ ಗುಣದ ವ್ಯತ್ಯಾಸದಿಂದಾಗಿ ಸೋಸುವಿಕೆ ಮತ್ತು ಬಾಷ್ಪೀಕರಣ ವಿಧಾನಗಳ ಮೂಲಕ ಉಪ್ಪು ಮತ್ತು ಮರಳನ್ನ ಬೇರ್ಪಡಿಸಲು ಸಾಧ್ಯವಾಯಿತು. ಫ್ರಮ್ ದಿಸ್ ವಿ ಆರ್ ಏಬಲ್ ಟು ಮೇಕ್ ಅ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಯಾಂಡ್ ಅಂಡ್ ಸಾಲ್ಟ್. ತಿಳ್ತಾ ಮಕ್ಕಳೇ? ಅರ್ಥ ಆಯ್ತಾ? ಇದಾಗಿತ್ತು ಇವತ್ತಿನ ಸೆಷನ್. Hope you all enjoyed our science session. In our next session, let us learn a lot about colors and a lot about critical thinking and some really motivating stories or quotes. Okay. Until then, please do watch Vidya Shakti session. ಪ್ರತಿಯೊಬ್ಬರಿಗೂ ಕೂಡ ಶುಭ ಸಂಜೆ ಹಾಗೂ ಈ ವಾರಾಂತ್ಯ ಬಹಳ ಸುಖಾಂತವಾಗಿರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.